ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ತನುಗಡ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತು ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ರುಬ್ಬೋಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು 10ರಿಂದ 12 ಹಸಿಮೆಣ್ಸಿಕಾಯಿ ತೊಗೊಂಡಿಟ್ಟಿದ್ದೀನಿ. ಜಾಸ್ತಿ ಹಾಕೊಂಡ್ರೆ ಖಾರ ಆಗಿಬಿಡುತ್ತೆ, ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಮತ್ತು ಮೆಣಸು ಸಹ ತೊಗೊಂಡಿದ್ದೀನಿ. ಮೆಣಸು ಹಾಕ್ತೀವಲ್ಲ, ಅದಕ್ಕೆ ಹಸಿಮೆಣ್ಸಿಕಾಯಿ ಸ್ವಲ್ಪ ತೊಗೊಳ್ಳೋಣ. ಅದಕ್ಕೆ ಇದು ಹಾಕ್ಕೊಂಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು 2ರಿಂದ 3 ಕಡ್ಡಿ ತೊಗೊಂಡಿದ್ದೀನಿ. ನಾನು ನೀಟಾಗಿ ವಾಶ್ ಮಾಡಿ 2ರಿಂದ 3 ಕೊತ್ತಂಬರಿ ಸೊಪ್ಪು, ಮತ್ತು ಕಾಯಿ 1 ಹೋಳು, ಮತ್ತು ಅಕ್ಕಿ ಸ್ವಲ್ಪ ತೊಳೆದಿಟ್ಟು ನೆನೆಸಿಟ್ಟಿದ್ದೆ ಅದು, ಮತ್ತು ಅರಿಶಿನ ಪುಡಿ ಸ್ವಲ್ಪ. ಈಗ ರುಬ್ಕೊಳ್ಳೋಣ ಬನ್ನಿ. ಇದೆಲ್ಲ ಹಾಕಿದ ನಂತರ ತರಿಯಾಗಿ ರುಬ್ಕೊಳ್ಳೋಣ. ಈಗ ನಾನು ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಿದ ನಂತರ ನಾನು 1 ಗೆಡ್ಡೆ ಈರುಳ್ಳಿ ಮೊದಲೇ ಕುಯ್ದಿಟ್ಟಿದ್ದೆ. ಆ ಕುಯ್ದಿಟ್ಟಿರುವಂಥ ಈರುಳ್ಳಿನ ಈಗ ಎಣ್ಣೆ ಕಾಯ್ದಿದ್ದಕ್ಕೆ ಹಾಕಿದ್ದೀನಿ. ಎಣ್ಣೆಯಲ್ಲಿ ಈರುಳ್ಳಿ ಹಾಕಿದ ತಕ್ಷಣ ಅದು ಚಟಪಟ ಅಂತ ಇರಬೇಕು ನೋಡಿ. ಈ ಥರ ಸೌಂಡ್ ಬರ್ತಿದೆ, ತಿರ್ಕೊಳ್ಳೋಣ, ಇಲ್ಲಾಂದರೆ ಅದು ಅಂಟಿಡ್ಕೊಬಿಡುತ್ತೆ. ನಾನು ಈಗ 2 ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ 1 ಕಡ್ಡಿ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿ, ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಚಿಟಿಕೆಯಷ್ಟು ನಾನೀಗ ಕಲ್ಲಿಂಗ್ ಹಾಕ್ತಾಯಿದ್ದೀನಿ. ನೀವು ಪೇಸ್ಟಿಂಗಾದರೂ ಹಾಕೋಬೋದು, ಇಲ್ಲಾಂದರೆ ಕಲ್ಲಿಂಗಾದರೂ ಹಾಕೋಬೋದು. ನಾನೀಗ ಕಲ್ಲಿಂಗ್ ಯೂಸ್ ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿ, ಈಗ ತಿರುಗಿದ ನಂತರ ಮಸಾಲೆ ರುಬ್ಬಿಟ್ಟಿರೋ ಅಂಥದ್ದನ್ನ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿದ ತಕ್ಷಣ ನಾವು ತಿರುಗ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ಅದು ಅಂಟಿಡ್ಕೊಬಿಡುತ್ತೆ. ಅಕ್ಕಿ ಹಾಕಿರ್ತೀವಲ್ಲ, ಗಟ್ಟಿಯಾಗ್ಬಿಟ್ಟು ಅಂಟಿಡ್ಕೊಬಿಡುತ್ತೆ. ನಾನು ರುಬ್ಬಿಟ್ಟಿರುವಂಥ ಬೌಲಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತಿರುಗ್ತಾನೆ ಇರಿ, ಇಲ್ಲಾಂದರೆ ಅಕ್ಕಿ ಹಾಕಿರೋದ್ರಿಂದ ಅದು ಅಂಟಿಡ್ಕೊಬಿಡುತ್ತೆ. ಈಗ ನನಗೆ ಇದು ಈ ಥರ ಆಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ, ಕುದೀತಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಸ್ಟವ್ ಆಫ್ ಮಾಡಿದ ನಂತರ ಈಗ ನಾನು ಮಜ್ಜಿಗೆ ಮಾಡಿಟ್ಟಿದ್ನಲ್ಲ ಗಟ್ಟಿಯಾಗಿ, ಅದು ಈಗ ನಾನು ಮಾಡಿರುವಂತಹ ಮಸಾಲೆ ತಣ್ಣಗಾಗಿದೆ, ಅದಕ್ಕೆ ಮಜ್ಜಿಗೆ ಮಾಡಿಟ್ಟಿರೋದನ್ನ ಹಾಕ್ಕೊತಾ ಇದ್ದೀನಿ. ಮಜ್ಜಿಗೆ ಮಾಡಿಟ್ಟಿರೋದನ್ನ ಹಾಕ್ಬಿಟ್ಟು ಚೆನ್ನಾಗಿ ತಿರುಗೋಣ. ಮಸಾಲೆ ಎಲ್ಲ ಮಜ್ಜಿಗೆಗೆ ಬೆರಿಬೇಕು ನೋಡಿ, ಈ ಥರ ತಿರುಗಿ. ಹಾಗೆ ನಾನು ಮಜ್ಜಿಗೆ ಮಾಡಿಟ್ಟಿದ್ನಲ್ಲ, ಅದೇ ಬೌಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ತಿರುಗಿ. ಹಾಗೆ ಗೈಸ್, ಇದು ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಆಗುತ್ತೆ ಗೈಸ್. ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಬಟನ್ ಮಾತ್ರ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.